ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ, ನಾನಿವತ್ತು ಯಾವ ವಿಡಿಯೋ ಜೊತೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂತಂದ್ರೆ, ಎಲ್ಲರಿಗೂ ಹೆಣ್ಮಕ್ಳಿಗೆ ಇಷ್ಟವಾಗಿರ್ತಕ್ಕಂಥ ಫೇಸ್ ಪ್ಯಾಕ್ ಆ್ಯಂಡ್ ಫೇಶಿಯಲ್ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಈ ಫೇಶಿಯಲ್ ಮಾಡೋದ್ರಿಂದ ಏನಪ್ಪ ಯೂಸ ಅಂತಂದ್ರೆ, ಟ್ಯಾನ್ ಎಲ್ಲ ರಿಮೂವ್ ಆಗ್ತೈತಿ. ಟ್ಯಾನ್ ರಿಮೂವ್ ಆಗೋದ್ರಿಂದ ಏನಾಗ್ತೈತಿ, ನಮ್ಮ ಸ್ಕಿನ್ನ ಗ್ಲೋ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗ್ತೈತಿ. ಆದ್ರೆ ನಾವೆಲ್ಲ ಏನು ಅನ್ಕೋತೇವಪ್ಪ ಅಂತಂದ್ರೆ, ಇದನ್ನೆಲ್ಲ ಎಲ್ಲಿ ಮಾಡ್ಕೋತ ಕುಂದ್ರೋದ, ಈಗಾಗಲೇ 25-30 ಆಯ್ತು, ಏನು ಮಾಡೋದ ನಾವು ಇದನ್ನೆಲ್ಲ ಮಾಡ್ಕೊಂಡು, ಏನು ನಡಿತೈತಿ ಬಿಡ, ನಾವೇನು ಹೌಸ್ ವೈಫ್ಸ್ ಮನ್ಯಾಗಿರ್ತೇವೆ, ನಮಗೆ ಯಾಕೆ ಇದೆಲ್ಲ ಬೇಕಾ ಅಂತ ಅನ್ಕೊಳ್ತಾ ಕೂತ್ಬಿಡ್ತೇವೆ. ನಾವು ಯಾರೂ ಸ್ಕಿನ್ ಬಗ್ಗೆ ಕೇರ್ ತೊಗೊಳಕ್ಕೆ ಹೋಗೋದೇ ಇಲ್ಲ. ಆದರೆ ಒನ್ ಡೇ ನಮ್ಗೆ ಏನು ಅನಿಸ್ತೈತಿ, ಅವಾಗ ರಿಕಗ್ನೈಸ್ ಅನಿಸ್ತೈತಿ ಅಂತಂದ್ರೆ, ಅಯ್ಯೋ ಎಲ್ಲರೂ ಚೆಂದಾಗಿ ಎಲ್ಲರೂ ಫಂಕ್ಷನ್ ಬಂದಿರ್ತಾರೆ, ಎಷ್ಟು ಚಂದ ಕಾಣ್ತಾರೆ, ಅಯ್ಯೋ ಎಷ್ಟು ಏಜ್ಡ್ ಆದರೂ ಇವ್ರು ಎಷ್ಟು ಚೆನ್ನಾಗಿ ಕಾಣತ್ತಾರೆ ನೋಡ ಅಂತ ಅವಾಗ ಅನ್ಕೋತೇವೆ. ಅವಾಗ ನಾವೆಲ್ಲ ಚೇಂಜ್ ಮಾಡ್ಕೊಳಕ್ಕೆ ಹೋತಂದ್ರೆ, ಅವಾಗ ನಾವು ಫೇಶಿಯಲ್ ಮಾಡ್ಕೋತೇವೆ, ಅವಾಗ ನಾವು ಏನು ಮಾಡ್ಕೋತೇವೆ ಅಂದ್ರೆ, ಅವಾಗ ಅದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಕಂಪ್ಲೀಟ್ ಡೈಲಿ ನಮ್ಗೆ ಅದಕ್ಕೆ ಒಂದು ಸ್ಕಿನ್ನಿಗೆ ಒಂದು ರೂಟೀನ್ ಬೇಕಾಗಿರ್ತೈತಿ. ಸೊ ನಾವು ಸ್ಕಿನ್ ರೂಟೀನ್ನ ಅಟ್ಲೀಸ್ಟ್ ಡೈಲಿ ಆಗಲ್ಲಪ್ಪ ನಮ್ಗೆ ಅಂತಂದ್ರೂ ವೀಕ್ಲಿ ಒನ್ಸ್ ನಾವು ಸ್ಕಿನ್ ಬಗ್ಗೆ ಕೇರ್ ತೊಗೊಳ್ಳೇಬೇಕು. ಇವತ್ತು ನಾನು ಫೇಸ್ ಬಗ್ಗೆ ಹೇಗೆ ಕೇರ್ ತೊಗೊಳ್ಳೋದು ಅಂಥೇಳಿ ಹೇಳ್ಕೊಡ್ತೇನೆ. ಹೇಗೆ ಕೇರ್ ತೊಗೊಳ್ಳೋದಪ್ಪ ಅಂತಂದ್ರೆ, ಯಾವುದೇ ಥರದ ಹೊರಗಿನ ಕ್ರೀಮ್ ನಾವು ಗ್ಲೋ ಆಗಬೇಕಂಥೇಳಿ ಕ್ರೀಮ್ ಹಚ್ಕೊಳ್ಳೋದಾಗಿರಲಿ, ಈ ಥರ ಮಾಡೋದ್ರ ಬದಲಿ ನಾವು ಮನೆಯಲ್ಲೇ ಸಿಗ್ತಕ್ಕಂಥ ಆಲೂಗಡ್ಡೆ ಆಗಿರ್ಬೋದು, ಕಡಲೆ ಹಿಟ್ಟು ಆಗಿರ್ಬೋದು, ಮೊಸರು ಆಗಿರ್ಬೋದು, ಈ ಥರ ಏನು ಇಂಗ್ರೀಡಿಯೆಂಟ್ಸ್ ಅದಾವಲ್ಲ, ಇವನ್ನ ತೊಗೊಂಡು ನಾವು ಫೇಶಿಯಲ್ ಕೂಡ ಮಾಡ್ಕೊಳ್ಬೋದು. ಮತ್ತು ಈಗಿನ ಜನ್ರೇಷನ್ ಹೇಗೈತಪ್ಪ ಅಂತಂದ್ರೆ, ಮಕ್ಕಳು ಕೂಡ ಹೇಳ್ತಾವೆ, ಅಮ್ಮ ನೀ ಏನು ಚಂದ ಕಾಣತಿಲ್ಲ, ಅಮ್ಮ ನೀ ನೋಡ ನಿನ್ನ ಸ್ಕಿನ್ ಹೆಂಗೈತಿ, ಎಷ್ಟು ಡಾರ್ಕ್ ಐತಿ, ಅಮ್ಮ ನಿನ್ನ ಸ್ಕಿನ್ ನೋಡ ಎಷ್ಟು ವೈಟ್ ಐತಿ, ಅಮ್ಮ ನಮ್ಮ ಸ್ಕೂಲ್ ಒಳಗೆ ನನ್ನ ಫ್ರೆಂಡ್ ಮಮ್ಮಿ ಬಂದಿಲ್ಲ, ಎಷ್ಟು ಚಂದ ಅದಾರ ಮಮ್ಮಿ, ಎಷ್ಟು ಸಣ್ಣವ್ರ ಅದಾರ ಮಮ್ಮಿ, ಈ ಥರ ಹೇಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹುಡುಗರು. ಅದಕ್ಕೆ ಈಗಿನ ಜನ್ರೇಷನ್ ನಾವಿರೋರು ಸ್ವಲ್ಪ ಮಕ್ಕಳ ಸಲುವಾಗಿ ಆದರೂ ನಾವು ನಮ್ಮ ಸ್ಕಿನ್ನ ಚೆನ್ನಾಗಿಟ್ಕೋಬೇಕು. ಹೇಗೆ ಸ್ಕಿನ್ ಕೇರ್ ತೊಗೊಳ್ಳೋದು ಮತ್ತು ಹೇಗೆ ಫೇಶಿಯಲ್ ಮಾಡ್ಕೊಳ್ಳೋದು, ಅದನ್ನು ಈಗ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ತೋರಿಸ್ತೀನಿ. ಯಾರಿಗೆಲ್ಲ ಅದು ವಿಡಿಯೋ ನೀವು ಡೈರೆಕ್ಟಾಗಿ ಲೈಕ್ ಮಾಡಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಆದರೆ ಎಲ್ಲರೂ ಅದನ್ನು ಟ್ರೈ ಮಾಡಿ ಆದಮೇಲೆ ನಿಮ್ಗೆ ರಿಸಲ್ಟ್ ಬಂದ ಮೇಲೆ ನನಗೆ ಲೈಕ್ ಮಾಡಿ, ಅಷ್ಟು 100% ನಾನು ಶೋರ್ ಇದ್ದೇನೆ. ಅದಕ್ಕೆ ನನಗೆ ಮಾತ್ರ ಸ್ಕಿನ್ ಸಿಕ್ಕಾಪಟ್ಟೆ ಗ್ಲೋ ಆಗಿದೆ. ಅದನ್ನು ಯೂಸ್ ಮಾಡಾಕತ್ತಾಗಿಂದ ನನಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗಿದ್ದಾವೆ, ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗೈತಿ. ನನಗೆ ಸ್ಕಿನ್ ತುಂಬ ಕ್ಲೀನ್ ಅನಿಸ್ತೈತಿ, ತುಂಬ ಗ್ಲೋ ಅನ್ಸಾತೈತಿ. ಸೊ ನೀವು ಕೂಡ ಟ್ರೈ ಮಾಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೋಬೇಕಪ್ಪ ಅಂತಂದ್ರೆ, ಒಂದು ಚಿಟಿಗೆ ಅರಿಶಿನ, ಸ್ವಲ್ಪ ಕಡಲೆ ಹಿಟ್ಟು, ನೀರು, ಮಿಲ್ಕ್, ಇವಿಷ್ಟು ಇವಾಗ ಸ್ಟಾರ್ಟಿಂಗ್ ತೊಗೊಳ್ಬೇಕಾಗಿದ್ದೆ. ಕ್ಲೆನ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕಂದೆ ಅಷ್ಟೊಂದಕ್ಕೆ ನನ್ನ ಹೇರ್ಸ್ ಇರಿಟೇಟ್ ಮಾಡತ್ತವ. ಸೊ ಇವಾಗ ಸ್ವಲ್ಪ ಅದನ್ನು ಟೈಅಪ್ ಮಾಡ್ಕೊಂಡು ನಾವು ಕ್ಲೆನ್ಸಿಂಗ್ನ ಸ್ಟಾರ್ಟ್ ಮಾಡೋಣ. ಹೇರ್ ಟೈ ಮಾಡ್ಕೊಂಡ್ಬಿಟ್ರಂದ್ರೆ ಪದೇ ನಾವು ಯಾವಾಗ ಮಸಾಜ್ ಮಾಡ್ತಿರ್ತೇವಲ್ಲ, ಅದು ಸುಮ್ಮನೆ ನಮಗೆ ವಾಪಸ್ ಹೇರ್ ಟೈ ಮಾಡ್ಕೋಬೇಕು, ಅದು ಕಣ್ಮುಂದೆ ಬಂತು, ಈ ಥರ ಇರಿಟೇಷನ್ ಇರೋದಿಲ್ಲ. ಅದಕ್ಕೆ ಫಸ್ಟ್ ನಾವು ಹೇರ್ ಟೈ ಮಾಡ್ಕೊಂಡು ಹೇರ್ ಬ್ಯಾಂಡ್ ಹಾಕ್ಕೊಂಡ್ಬಿಡ್ರಿ, ಸ್ಟಾರ್ಟ್ ಮಾಡ್ಬೋದು. ಇವಾಗ ಮಿಲ್ಕ್ ತೊಗೊಳ್ರಿ, ರಾ ಮಿಲ್ಕ್ ತೊಗೊಂಡು ನಾವು ಚೆನ್ನಾಗಿ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮಿಲ್ಕಿಂದ ನಾವು ಮಸಾಜ್ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ, ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ಮತ್ತು ಒಂಥರ ಕೂಲ್ ಅನ್ನಿಸ್ತಿರ್ತೈತಿ. ಫಸ್ಟ್ ಬಾಡಿ ನಮ್ದು ಏನು ಫೇಸಿಗೆ ನಾವು ಮಾಡ್ತಿರ್ತೇವಲ್ಲ, ಅವಾಗ ಚೆನ್ನಾಗಿ ಕೂಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತೈತೆ ನಮ್ಗೆ. ಕ್ಲೆನ್ಸಿಂಗ್ ಫಸ್ಟ್ ಸ್ಟೆಪ್, ಅದು ಭಾಳ ಇಂಪಾರ್ಟೆಂಟ್ ಸ್ಟೆಪ್. ನಾವು ಇದು ಕ್ಲೆನ್ಸಿಂಗ ಮಾಡಲೇಬೇಕು. ಈ ಕ್ಲೆನ್ಸಿಂಗ್ ಮಾಡೋಕ್ಕೆ ಇನ್ನೂ ಇದಾವೆ, ಲಿಲಿಯಮ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಕೂಡ ಸಿಗ್ತೈತಿ, ಅದು ಕೂಡ ಚೆನ್ನಾಗೈತಿ. ಕ್ಲೆನ್ಸಿಂಗ್ ನಾ ಮಿಲ್ಕ್ ಮನೇಲಿ ಐತಿ ಅಂಥೇಳಿ ನಾನು ಇದರಲ್ಲೇ ಮಾಡ್ತೀನಿ. ನನಗೆ ಔಟ್ಸೈಡ್ ಪ್ರಾಡಕ್ಟ್ ನನಗೆ ಯೂಸ್ ಮಾಡೋಕೆ ಅಷ್ಟೊಂದು ಇಷ್ಟ ಇಲ್ಲ. ನನಗೆ ಯಾವ್ದು ಸೆಟ್ ಆಗೈತಿ ನನ್ನ ಫೇಸಿಗೆ ಅವನ್ನಷ್ಟನ್ನು ಯೂಸ್ ಮಾಡ್ತೀನಿ. ಇಲ್ಲಪ್ಪ ಅಂತಂದ್ರೆ ಮನೆಯೊಳಗೆ ಏನು ಇರ್ತೈತಿ ಅದನ್ನೇ ತೊಗೊಂಡು ನಾನು ಯೂಸ್ ಮಾಡ್ಕೋತೀನಿ. ಮಿಲ್ಕಿಂದ ನಾವು ಎಷ್ಟು ಮಸಾಜ್ ಮಾಡ್ತೇವಲ್ಲ ಅಷ್ಟು ಚೆನ್ನಾಗಿ ಗ್ಲೋ ಅನಿಸ್ತೈತಿ ಫೇಸ್. ಸ್ಟಾರ್ಟಿಂಗ ನಮಗೆ ಬರೀ ಮಿಲ್ಕಿಂದ ಮಾಡಾಕತ್ತಾಗ ನಮ್ಗೆ ಅದರದ್ದು ಚೇಂಜಸ್ನ ಕಾಣಿಸ್ತೈತಿ. ಆಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಒಂದು ಸಾಫ್ಟ್ ಕರ್ಚಿಫ್ನ ತೊಗೊಳ್ರಿ. ಕರ್ಚಿಫ್ ತೊಗೊಂಡು ಸ್ವಲ್ಪ ನೀರೊಳಗೆ ಎದ್ದು ಅದನ್ನು ಹಿಂಡಿ, ಆ ನಂತರ ಅದನ್ನು ತೊಗೊಂಡು ಫೇಸ್ನ ಚೆನ್ನಾಗಿ ಫುಲ್ ಒರೆಸ್ಕೊಳ್ರಿ. ಅದು ಒರೆಸಿದ ತಕ್ಷಣ ನಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಅನ್ಸಾತೈತಿ ಫೇಸ್. ಇವಾಗ ಎಷ್ಟು ಚೇಂಜ್ ಅನಿಸ್ತೈತಿ. ಲಿಪ್ಸ್ ಆತ ಎಲ್ಲ ಕೂಡ ಕಂಪ್ಲೀಟಾಗಿ ನಾವು 1-2 ಸಲ ನೀರೊಳಗೆ ಎದ್ದು ಆ ನಂತರ ಫೇಸನ್ನ ಚೆನ್ನಾಗಿ ನಾವು ಒರೆಸ್ಕೊಳ್ತಾ ಹೋಗ್ಬೇಕು. ನಿಮ್ಗೆ ಎಷ್ಟು ಸಮಾಧಾನ ಅನಿಸ್ತೈತೆ ಅಂತಂದ್ರೆ ಅಷ್ಟು ಚಲೋ ಅನಿಸ್ತೈತಿ. ನಾವು ವೀಕ್ಲಿ ಅಟ್ಲೀಸ್ಟ್ ಒನ್ಸ್ ಆದರೂ ನಮ್ಮ ಫೇಸ್ ಬಗ್ಗೆ ನಾವು ಕೇರ್ ತೊಗೋಬೇಕಂತ ನಾನು ಹೇಳ್ತೀನಿ. ಇವಾಗಿನ ಜನ್ರೇಷನ್ ಎಲ್ಲರೂ ಸ್ಟಾರ್ಟ್ ಮಾಡಬೇಕು. ಮತ್ತು ನೀರನ್ನು ಕಾಯಿಸ್ಕೊಳ್ಬೇಕು. ಚೆನ್ನಾಗಿ ನೀರು ಕಾದ ನಂತರ ಅದರಿಂದ ನಾವು ಸ್ಟೀಮನ್ನು ತೊಗೋಬೇಕು. ಈ ಸ್ಟೀಮ್ ತೊಗೊಳ್ಳೋದ್ರಿಂದ
ಏನೆಲ್ಲ ಯೂಸ್ ಐತಪ್ಪ ಅಂತಂತಂದ್ರೆ ಈ ಸ್ಟೀಮ್ ಫೇಸಿಗೆ ಅಷ್ಟೇ ಅಲ್ಲ, ನಮ್ಮ ಕಫ ಆಗಿದ್ರೆ ಕಫ ಕೂಡ ಕರಗ್ತೈತಿ. ನಮ್ಮ ಟೋಟಲ್ ನಮ್ದು ಫೇಸ್ ಆಟೋಮೆಟಿಕ್ ಚೇಂಜ್ ಕಾಣಿಸ್ತೈತಿ. ಇದೇನು ನಾವು ಸ್ಟೀಮ್ ತೊಗೋತೇವಲ್ಲ, ಫುಲ್ ಆಟೋಮೆಟಿಕ್ ಏನೆಲ್ಲ ಟ್ಯಾನ್ ಇರ್ತೈತಲ್ಲ ಅದು ಜಾಸ್ತಿ ಟ್ಯಾನ್ನ ರಿಮೂವ್ ಆಗೋದು ಈ ಸ್ಟೀಮಿಂದ. ಆದರೆ ಇದನ್ನು 5 ಮಿನಿಟ್ಸ್ ಮೇಲೆ ನಾವು ತೊಗೋಬಾರ್ದು. ಆಮೇಲೆ ನಾನು ಇವಾಗ ಸ್ಕ್ರಬ್ ಸ್ಟಾರ್ಟ್ ಮಾಡ್ತೇನೆ. ಸ್ಕ್ರಬ್ ಯಾವುದಂದ್ರೆ ಆಪ್ರಿಕಾಟ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ನನ್ನ ಫೇಸಿಗೆ ಇದು ಅಡ್ಜಸ್ಟ್ ಆಗೈತಿ, ಸೊ ನಾನು ಇದು ಆಪ್ರಿಕಾಟ್ ಸ್ಕ್ರಬ್ನ ಯೂಸ್ ಮಾಡ್ತಾ ಹೋಗ್ತೇನೆ. ಎಷ್ಟಪ್ಪ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ಪೂನಷ್ಟು ನಾವು ಈ ಸ್ಕ್ರಬ್ಬನ್ನು ತೊಗೊಂಡು ಒಂದು ಸ್ವಲ್ಪ ಕೈ ವೆಟ್ ಮಾಡ್ಕೊಂಡು ಆ ಸ್ಕ್ರಬ್ನ ನಾವು ಕಂಪ್ಲೀಟಾಗಿ ಮಸಾಜ್ ಮಾಡ್ಕೋತ ಹೋಗ್ಬೇಕು. ಸ್ಕ್ರಬ್ ಮನೇಲಿ ಕೂಡ ನಾವು ಮಾಡ್ಕೋಬೋದು. ಅದರಿಂದ ಅಂತಂದರೆ ಟೊಮೆಟೊ ಮತ್ತು ಸಕ್ಕರೆ, ಇದು ಸಕ್ಕರೆಯಿಂದ ಟೊಮೆಟೋದು ಒಂದು ಸ್ಲೈಸ್ ತೊಗೊಂಡು ಸಕ್ಕರೆ ಒಳಗೆ ಎದ್ದು ಅದರಿಂದ ಕೂಡ ನಾವು ಮಸಾಜ್ ಮಾಡ್ಬೋದು. ನನಗೆ ಅದು ಒಂದು ಸ್ವಲ್ಪ ಹಾರ್ಡ್ ಅನ್ಸಾಕತ್ತೆ, ಯಾಕಂದ್ರೆ ಶುಗರ್ ಭಾಳ ರಫ್ ಇರ್ತೈತಲ್ಲ, ಅದಕ್ಕೆ ನನಗೆ ಹಾರ್ಡ್ ಅನ್ಸಾಕತ್ತೆ. ಸೊ ಇದು ಆಪ್ರಿಕಾಟ್ ಸ್ಕ್ರಬ್ ನನಗೆ ನನ್ನ ಫೇಸಿಗೆ ಸೂಟ್ ಆಯ್ತು. ಸೊ ನಾನು ಇದನ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಯಾವಾಗೆಲ್ಲ ನಾನು ಫೇಶಿಯಲ್ ಮಾಡ್ಕೋತೇನಲ್ಲ ಅವಾಗೆಲ್ಲ ನಾನು ಇದು ಆಪ್ರಿಕಾಟ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಇದು ಸ್ಕ್ರಬ್ ಸ್ವಲ್ಪ ರಫ್ ಇರ್ತೈತಲ್ಲ, ಉಸುಕ್ ಆ ಟೈಪ್ ಅನ್ನಿಸ್ತಿರ್ತೈತಲ್ಲ. ಸೊ ನಾವು ಯಾವಾಗ ಕ್ಲೆನ್ಸ್ ಮಾಡಿರ್ತೇವಲ್ಲ ಅವಾಗ ಏನು ಕ್ಲೀನ್ ಆಗಿರಲ್ಲ, ಈ ಸ್ಕ್ರಬ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೈತಿ. ಏನೆಲ್ಲ ಡಸ್ಟ್ ಕೂತಿರ್ತೈತಲ್ಲ ನಮ್ಮ ಫೇಸ್ ಒಳಗೆ, ಏನೆಲ್ಲ ಟ್ಯಾನ್ ಆಗಿರ್ತೈತಿ ಮತ್ತು ಸ್ಮಾಲ್ ವೈಟೆಡ್ಸ್ ಇರ್ತಾವೆ, ಅವೆಲ್ಲ ಕೂಡ ಈ ಸ್ಕ್ರಬ್ ಮಾಡೋದ್ರಿಂದ ಕ್ಲೀನ್ ಆಗ್ತೈತಿ. ನೋಡಿರಿ, ನಾನು ಯಾವುದೇ ಥರದ ಎಡಿಟ್ ಮಾಡ್ತಾ ಇಲ್ಲ, ಯಾವುದೇ ಥರದ ಸ್ಕಿನ್ ಫಿಲ್ಟರ್ಸ್ ಯಾವುದೂ ನಾನು ಕ್ಯಾಮ್ರಾ ಫಿಲ್ಟರ್ಸ್ನ ಯೂಸ್ ಮಾಡ್ತಾ ಇಲ್ಲ. ನೋಡಿರಿ, ನ್ಯಾಚುರಲ್ ಆಗಿ ನೀವು ನಂದು ಸ್ಕಿನ್ನ ನೋಡ್ತಿರ್ಬೋದು ಎಷ್ಟು ಚೇಂಜ್ ಆಗ್ತೈತೆ ಅಂಥೇಳಿ. ನೋಡಿರಿ ಎಷ್ಟು ಫುಲ್ ಆಟೋಮೆಟಿಕ್ ಫಸ್ಟ್ ಸ್ಟೆಪ್ಪಿಗೂ ಸೆಕೆಂಡ್ ಸ್ಟೆಪ್ಪಿಗೂ ನೀವು ನೋಡ್ತಾ ಹೋಗ್ರಿ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೇಂಜಸ್ ಕಾಣತೈತೆ ಅಂಥೇಳಿ. ಆದರೆ ಇದನ್ನು ನಿಮ್ಮ ಫೇಸ್ ವಾಶ್ ಮಾಡ್ಕೊಂಡ್ರೆ ನಡಿತೈತಿ, ಆದರೆ ನನಗೆ ಇದು ಕಂಫರ್ಟೇಬಲ್ ಐತಿ. ಒಂದು ಸಾಫ್ಟ್ ಕರ್ಚೀಫ್ನ ತೊಗೊಂಡು ನಾವು ನೀರೊಳಗೆ ಎದ್ದು ಅದರಿಂದ ನಾನು ಫೇಸ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೆ. ನನಗೆ ಇದು ಕಂಫರ್ಟೇಬಲ್ ಐತಿ, ನಾನು ಇದೇ ಥರ ಮಾಡ್ತೀನಿ. ನಿಮ್ಗೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀರ ಅಂತಂದ್ರೆ ಫೇಸ್ ವಾಶ್ ಕೂಡ ಮಾಡ್ಕೋಬೋದು. ಇವಾಗ ಫೇಸ್ ಪ್ಯಾಕ್ ಯಾವ ಥರ ರೆಡಿ ಮಾಡಬೇಕು, ಲಾಸ್ಟ್ ಗೋಲ್ಡನ್ ಫೇಶಿಯಲ್, ಅದಕ್ಕೆ ಯಾವ್ದು ಏನೇನೆಲ್ಲ ಬೇಕಪ್ಪ ಅಂದರೆ ವಿಟಮಿನ್ ಇ ಬೇಕಾ, ರೋಸ್ ವಾಟರ್ ಬೇಕಾ, ಅಲೋವೆರಾ ಬೇಕಾ, ಕಡಲೆ ಹಿಟ್ಟು ಬೇಕಾ, ಆನಂತರ ಆಲೂಗಡ್ಡೆ ರಸ ಕೂಡ ಬೇಕಾ. ಆಲೂಗಡ್ಡೆ ರಸ ಅಂತಂದ್ರೆ ಅದನ್ನು ಆಲೂಗಡ್ಡೆನ ತುರಿದು ಅದನ್ನು ಸ್ವಲ್ಪ ಒಂದು ಕಾಟನ್ ಒಳಗೆ ಹಿಂಡಿ ಅದು ರಸ ತೆಗೆದಿಟ್ಕೊಂಡಿರ್ತೇನೆ ನಾನು. ಆ ರಸದ ನಾನು ನೀರು ಯೂಸ್ ಮಾಡಲ್ಲ, ಇದಕ್ಕೆ ಓನ್ಲಿ ಮಿಲ್ಕ್ ಮತ್ತು ಇದು ಆಲೂಗಡ್ಡೆದ ರಸ ಅದಷ್ಟೇ ನಾ ಯೂಸ್ ಮಾಡೋದು. ಅದು ಮತ್ತು ಅದರೊಳಗೆ ಎಷ್ಟು ಹಿಡಿತೈತಲ್ಲ ಅಷ್ಟರೊಳಗೆ ನೀವು ಅದನ್ನು ಮಿಕ್ಸ್ ಮಾಡಿಕೊಡ್ರಿ. ಒಂದು ಅಟ್ಲೀಸ್ಟ್ 2 ಸ್ಪೂನ್ ಆದಿದ್ರೆ ಒಂದು 2 ಸ್ಪೂನ್ ಆಲೂಗಡ್ಡೆ ರಸ ಇಷ್ಟು ಇದ್ರೆ ಸಾಕಿದೆ ಫೇಶಿಯಲ್ ರೆಡಿ ಮಾಡ್ಕೊಳಕ್ಕೆ. ಇದು ನೋಡಿರಿ, ಈಗ ಒಂದು ಚಿಟಿಕೆ ಕಸ್ತೂರಿ ಅರಿಶಿನ ಹಾಕ್ಕೊಡ್ರಿ. ಆಮೇಲೆ ಅದರೊಳಗೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಡ್ರಿ. ಆಮೇಲೆ ಅಲೋವೆರಾ ಜೆಲ್ ಕೂಡ ನೀವು ಆ್ಯಡ್ ಮಾಡಿಕೊಡ್ರಿ. ರೋಸ್ ವಾಟರ್ ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನಾನು, ನೋಡ್ತಿರ್ಬೋದು. ಇವೆಲ್ಲ ಆ್ಯಡ್ ಮಾಡೋದ್ರಿಂದ ಏನಪ್ಪ ನಮ್ಗೆ ಬೆನಿಫಿಟ್ಸ್ ಅಂತಂದ್ರೆ, ಈಗ ಆಲ್ರೆಡಿ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದೊಳಗೆ ಸ್ಕಿನ್ ರೂಟೀನ್ ವಿಡಿಯೋದೊಳಗೆ ಅಲೋವೆರಾದ ಬಗ್ಗೆ ನಾ ಎಷ್ಟೆಲ್ಲ ನಿಮ್ಗೆ ತಿಳಿಸ್ಕೊಟ್ಟೇನಿ. ಸೊ ಆ ಅಲೋವೆರಾನ ಎಲ್ಲದಕ್ಕೂ ನೀವು ಯೂಸ್ ಮಾಡ್ತಾ ಹೋದಂಗೆ ನಿಮ್ಮ ಸ್ಕಿನ್ ಎಷ್ಟು ಚೇಂಜಸ್ ಕಾಣ್ತೈತಿ ಅಂಥೇಳಿ ಇದು ಬರೀ ಒಂದು ವಿಡಿಯೋದೊಳಗೆ ನೀವು ನೋಡ್ಕೋಬೋದು. ಇವಾಗ ಐತಲ್ಲ ಅದು ಏನು ಎಲ್ಲ ಅಲೋವೆರಾ ಮತ್ತು ಮಿಲ್ಕ್ ಮತ್ತು ಆಲೂಗಡ್ಡೆ ರಸ ಇದೆಲ್ಲ ಹಾಕಿದ್ನಲ್ಲ, ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ, ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವೆಲ್ಲ ಮಿಕ್ಸ್ ಮಾಡಿದಾಗ ಅದರದ್ದು ಒಂದು ಯೂಸ್ ಆಗ್ತೈತಿ. ಸೊ ಇದನ್ನು ಮಿಕ್ಸ್ ಮಾಡಿದ್ದು ನೋಡಿರಿ, ಈ ಥರ ರೆಡಿ ಆಯ್ತಿದೆ. ಕಡಲೆ ಹಿಟ್ಟು ಮಿಲ್ಕ್ ಹಾಕಿದ್ದು. ಆನಂತರ ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡಬೇಕು. ಫೇಸಿಗೆ ಅಪ್ಲೈ ಮಾಡಬೇಕಾದಾಗ ನಾವು ಕಂಪ್ಲೀಟಾಗಿ ಎಲ್ಲೂ ಬಿಡ್ದಂಗೆ ಕಂಪ್ಲೀಟಾಗಿ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಇವಾಗ ಎಷ್ಟು ಚೇಂಜ್ ಅನ್ಸಾತೈತಿಲ್ಲ, ಫಸ್ಟ್ನೇದಕ್ಕೂ ಈ ಲಾಸ್ಟ್ನೇದಕ್ಕೂ. ಈ 3rd ಸ್ಟೆಪ್ ಹಚ್ಕೊಂಡು ಆದಮೇಲೆ ನೀವು ನೋಡ್ಬೋದು ಎಷ್ಟು ಚೇಂಜಸ್ ಇರ್ತೈತೆ ಅಂಥೇಳಿ. ಈ ಥರ ನಾವು ಒಂದೇ ಸಲಕ್ಕೆ ಈ ಥರ ಅನ್ಸಾತೈತೆ ನಿಮ್ಗೆ. ಇದನ್ನ ವೀಕ್ಲಿ ಒನ್ಸ್ ನೀವು ಯೂಸ್ ಟ್ರೈ ಮಾಡಿ ಆದಮೇಲೆ ನನಗೆ ಇದು ರಿಸಲ್ಟ್ ಹೇಳಿ. ನನಗೆ ಮಾತ್ರ ಕಂಪ್ಲೀಟ್ ರಿಸಲ್ಟ್ ಕೊಟ್ಟೈತಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಅನಿಸ್ತೈತಿ. ಇಷ್ಟು ಮಾಡಿ ನೀವು ಆಮೇಲೆ ಒಂದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಸಡನ್ ಚೇಂಜಸ್ ಕಾಣಿಸ್ತೈತಿ. ಇವಾಗ ನೋಡಿರಿ ಅಪ್ಲೈ ಮಾಡಿದಾದ್ಮೇಲೆ ಇದು ಫುಲ್ ಡ್ರೈ ಆಗಬೇಕು. ಇವಾಗ ಏನಿದೆ ಐಸ್ ಕೆಳಗೆ ನಮ್ಗೆ ಬ್ಲ್ಯಾಕ್ ಹೆಡ್ಸ್ ಇರ್ತೈತೆ, ಫುಲ್ ಬ್ಲ್ಯಾಕ್ ಸರ್ಕಲ್ಸ್ ಬಿದ್ದಿರ್ತಾವೆ, ಬ್ಲ್ಯಾಕ್ ಕಲರ್ ಅನಿಸ್ತಿರ್ತೈತಲ್ಲ ಅದು ಕೂಡ ಹೋಗ್ತೈತಿ. ಇದಕ್ಕೆ ಲಿಪ್ಸ್ ಕೂಡ ಸ್ವಲ್ಪ ಬ್ಲ್ಯಾಕ್ ಅನಿಸ್ತಿರ್ತಾವೆ, ಅದು ಕೂಡ ಇದಕ್ಕೆ ಹೋಗ್ತೈತಿ. ಲಿಪ್ಸಿಗೆ ಹಚ್ಚಬಾರ್ದಂತ ಏನಿಲ್ಲ, ಲಿಪ್ಸಿಗೆ ಕೂಡ ನೀವು ಅಪ್ಲೈ ಮಾಡ್ಬೋದು ಇದನ್ನು. ಆ ನಂತರ ಸ್ವಲ್ಪ ಆವಾಗಲೇ ಏನು ನಾವು ವೆಟ್ ಮಾಡ್ಕೊಂಡು ಕರ್ಚಿಫ್ಲೆ ಏನು ಫೇಸ್ ವರ್ಷಿದ್ನಲ್ಲ ಅದೇ ಥರನೇ ಸೇಮ್ ಇವಾಗೂ ಕೂಡ ನೀರೊಳಗೆ ಎದ್ದು ಅದನ್ನು ಹಿಂಡಿ ಆ ನಂತರ ಈಗ ನೋಡಿರಿ ಡ್ರೈ ಆಗೈತಿ. ಇವಾಗ ನೀವು ಅದನ್ನ ಫೇಸನ್ನು ಕ್ಲೀನ್ ಮಾಡ್ಕೋಬೇಕು. ಇವಾಗ ಕ್ಲೀನ್ ನೋಡಿರಿ ಕಂಪ್ಲೀಟಾಗಿ ಒಂದು 2 ಟೈಮ್ಸ್ ನೀವು ಹಿಂಡಿ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಫುಲ್ ಗ್ಲೋ ಸ್ಕಿನ್ ಕಾಣ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ.
ಎಷ್ಟು ಒಂದೇ ಸತಕ ನಿಮ್ಗೆ ಎಷ್ಟು ಚೇಂಜಸ್ ಅನಿಸ್ತೈತಿ ನೋಡಿರಿ. ನಾ ಯಾವುದೇ ತರಹದ ಫಿಲ್ಟರ್ಸ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗೆ ನಿಮ್ಗೆ ಶೋ ಮಾಡತ್ತೆ ನನ್ನ ಫೇಸ್. ಸ್ಟಾರ್ಟಿಂಗ್ ಇರೋದಕ್ಕೂ ಇವಾಗ ಎಷ್ಟು ಚೇಂಜ್ ಅನಿಸ್ತೈತಿ ಮತ್ತು ಇವಾಗಕ್ಕಿಂತ ಒನ್ ಡೇ ಬಿಟ್ಟು ನೀವು ನೋಡಿದರೆ ಇನ್ನೂ ಫುಲ್ ಚೇಂಜ್ ಅನಿಸ್ತೈತಿ. ಫುಲ್ ಗ್ಲೋ ನಾಳೆಗೆ ನೋಡಿದ್ರೆ ಅಂದ್ರೆ ಫುಲ್ ಗ್ಲೋ ಅನ್ನಿಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಯಾವಾಗಾದರೂ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಆಗಿರ್ಬೋದು, 1-2 ಡೇಸ್ ಬಿಫೋರ್ ನೀವು ಈ ಥರ ಮಾಡ್ಕೊಂಡ್ರಿ ಅಂತಂದ್ರೆ ಫಂಕ್ಷನಿಗೆ ಫುಲ್ ಸ್ಕಿನ್ ಚೆನ್ನಾಗಿ ಕಾಣ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ನಿಮಗೆ ಯಾರಿಗೆಲ್ಲ ಇದು ನನ್ನ ಫೇಸ್ ಫುಲ್ ಚೇಂಜ್ ಅನ್ಸಾಕತ್ತೈತಲ್ಲ ಅಂಥವರೆಲ್ಲ ಕಮೆಂಟ್ ಮಾಡಿ, ಎಲ್ಲರೂ ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿರಿ. ಇನ್ನೂ ನಿಮ್ಗೆ ಹೆಚ್ಚಿನ ವಿಡಿಯೋ ನಿಮ್ಗೆ ಯೂಸ್ ಆಗೋ ಥರ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೇನೆ. ಲಾಸ್ಟ್ ಇಷ್ಟೇ ಮಾಡಿ ಬಿಡಬೇಡ್ರಿ. ಇವಾಗ ನಾ ಏನು ನಿಮ್ಗೆ ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ನಲ್ಲ, ಅಲೋವೆರಾ ಮತ್ತು ವಿಟಮಿನ್ ಇ ಮತ್ತು ರೋಸ್ ವಾಟರ್ ಇದು ಮಿಕ್ಸ್ ಮಾಡಿರ್ತಕ್ಕಂಥ ಇದು ಪೇಸ್ಟ್ ಇವಾಗ ಐತೆ ನೋಡಿರಿ. ಇದನ್ನೇನೈತಲ್ಲ ಮಾಯ್ಶ್ಚರೈಸ್ ಆಗಿ ನಾನು ಯೂಸ್ ಮಾಡ್ಕೊಳ್ತೇನೆ. ಫೇಶಿಯಲ್ ಆದಮೇಲೆ ನಾನು ಯಾವುದೇ ತರಹದ ಮೇಕಪ್ನ ಮಾಡ್ಕೊಳ್ಳಲ್ಲ. ಈ ಮಾಯ್ಶ್ಚರೈಸ್ ಹತ್ತಿ ಒಂದು 10 ಮಿನಿಟ್ಸ್ ನಾನು ಬಿಡ್ತೇನೆ. ಸೊ ಈ ಮಾಯ್ಶ್ಚರೈಸ್ ಅಪ್ಲೈ ಮಾಡಿಕೊಡ್ರಿ ಎಲ್ಲರೂ. ನಿಮ್ದು ಯಾವ್ದಾದ್ರು ಮಾಯ್ಶ್ಚರೈಸರ್ ಇತ್ತಂದ್ರೆ ಆ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಕೋಬೋದು. ನೋಡಿ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಕಾಣಕತ್ತೈತೆ ಅಂತ ಹೇಳಿ. ನೋಡಿ ಸೇಮ್ ನಿಮ್ಗೆ ಗ್ಲಾಸ್ ಸ್ಕಿನ್ ಟೈಪ್ ಕಾಣಕತ್ತೈತಿ ನೋಡಿರಿ, ಎಷ್ಟು ವೈಟ್ ಅನ್ಸೈತಿ. ಥ್ಯಾಂಕ್ ಯು ಸೋ ಮಚ್.